ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಕೀರ್ತಿ ಅಗ್ನಿ. ಸಾರಿ ಗೈಸ್, ವಿಡಿಯೋ ಮಾಡಿ ಲಾಂಗ್ ಟೈಮ್ ಆಗಿತ್ತು. ಇವತ್ತು ನಮ್ಮದು ಪಾರಿವಾಳದ ಬಗ್ಗೆ ಅಪ್ಡೇಟ್ ಕೊಡ್ತಿದ್ದೆ. ಮುಂಚೆ ನಾನು ಇಕ್ಕಿದ್ದು ನಮ್ಮ ಮನೆ ಮೇಲೆ ಇಟ್ಟಿದ್ದು ಡ್ರೀಮ್ ಲಾಫ್ಟ್ ಅಂತ ಒಂದು 1K ಸ್ಪೆಷಲ್ ವೀಡಿಯೋ ಮಾಡಿದೆ. ಆವಾಗ ಅಕ್ಕಿಗಳೆಲ್ಲ ಮೇಲೆ ಇಕ್ಕಿದೆ. ಇವಾಗ ಅಕ್ಕಿ ಎಕ್ಸ್ಪೆಂಡ್ ಆಗಿದೆ ಮತ್ತು ಇದು ದಾವಡಿನೂ ಚೇಂಜ್ ಮಾಡಿದ್ದೀನಿ. ಇವಾಗ ನಮ್ಮದು ಕುರಿ ಶೆಡ್ ಅಂತ ಹೇಳಿದ್ನಲ್ಲ ಅಲ್ಲಿರೋದು ನೋಡಿ. ಇವಾಗ ಪ್ರೆಸೆಂಟು ಇಲ್ಲಿದೆ ನಮ್ಮ ಪಾರಿವಾಳ ಎಲ್ಲ. ಇದು ಛತ್ರಿ, ಇಲ್ಲಿ ಅಡಿಕೆ ಮರ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಅಕ್ಕಿಗಳು ಬಂದು ಛತ್ರಿ ಮೇಲೆ ಇಳಿಯೋಕ್ಕಾಗಲ್ಲ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಕ್ಕಿಗಳೆಲ್ಲ ಇದ್ದಾವೆ, ಎಲ್ಲ ತೋರಿಸ್ತೀನಿ ಇವತ್ತು. ಮತ್ತು ಕುರಿ ತರ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ನೋಡಿ ಕುರಿ ಸೆಟಪ್ ಈ ಕಡೆ, ಇಷ್ಟು ನಮ್ದವಡಿ. ಇವಾಗ ಕುರಿನೂ ತೋರಿಸ್ಕೊಂಬರ್ತೀನಿ ಬನ್ನಿ. ಸದ್ಯಕ್ಕೆ 2 ಕುರಿ ತಂದಿದ್ದೀವಿ ನೋಡಿ. ಅಲ್ಲೊಂದಿದೆ, ಇಲ್ಲೊಂದಿದೆ. ಇದು ಫೀಮೇಲು ಮತ್ತು ಅದು ಮೇಲು. ಇದು ನೋಡೋಕ್ಕೆ ಸ್ವಲ್ಪ ಬನ್ನೂರು ಕುರಿ ಥರ ಐತೆ, ಆದರೂ ಕ್ಯೂಟಾಗಿ ಚೆನ್ನಾಗೈತೆ. ಇವಾಗ ನಾವು ಸುಮ್ಮನೆ ಸ್ಟಾರ್ಟಿಂಗು 2 ಕುರಿ ತಂದಿದ್ದೀವಿ, ಮತ್ತು ಎಷ್ಟೊಂದು ಕುರಿ ತರ್ತೀವಿ ಮುಂದಿನ ವಾರ ಅಪ್ಡೇಟ್ ಕೊಡ್ತೀನಿ. ಇವಾಗ ಬನ್ನಿ ಪಾರಿವಾಳ ಎಲ್ಲ ತೋರಿಸ್ತೀನಿ ನೋಡಿ. ಇದು ನಮ್ಮ ಗೂಡ್ ಸೆಟಪ್ಪು. ನನ್ನ ಹತ್ರ 2 ಮಿಕ್ಸ್ ಇದೆ, ಗಿರಾ ಬಜ್ಜಿ ಮತ್ತು ಸಾದಾ. ಮತ್ತು ನಾನು ಏನಕ್ಕಪ್ಪ ಹಿಂಗೆ ಇಟ್ಕೊಂಡಿದ್ದೀನಿ ಅಂದರೆ ಗಿರಾ ಬಜ್ಜಿ ತರೋಕ್ಕಾಗಲಿಲ್ಲ, ಅದಕ್ಕೆ ಸದ್ಯಕ್ಕೆ 3 ಗಿರಾ ಬಜ್ಜಿ ಇದೆ. ಎಲ್ಲ ತೋರಿಸ್ತೀನಿ ಬನ್ನಿ. ಹೇಳಲ್ಲ, ನೀವೇ ಕಮೆಂಟ್ ಮಾಡಿದ್ರೆ ಹೆಸರು ಏನಂತ ನೋಡಿ. ಇದು ಬೂಟು, ಫುಲ್ ಬೂಟ್ ಐತೆ. ಮತ್ತು ಇದನ್ನು ತೋರಿಸ್ತೀನಿ ನೋಡಿ. ಇದೂ ಪಟ್ಟಾನೆ, ಇದು 8 ಕಲ್ಲಿ ಪಟ್ಟ ಅನಿಸುತ್ತೆ ನೋಡಿ. ಇದು ನೋಡಿ ವಿಂಗ್ಸು ಮತ್ತು ಐಸ್ ನೋಡ್ಕೊಳ್ಳಿ ಇದ್ರದ್ದು. ಇದ್ರ ಜೊತೆ ಪಟ್ಟ ಒಂದು ಇತ್ತು ಗೈಸ್, ಅದು ನಾಯಿ ತಿನ್ಬಿಟ್ಟೈತೆ ನೋಡಿ. ಇದು ನೆಕ್ಸ್ಟು ಗೈಸ್ ಬಂದರೆ ನನ್ನ ಹತ್ರ ಆಡೋದಿರೋದು ಗಿರಾ ಬಜ್ಜಿ, ಅದು ತೋರಿಸ್ತೀನಿ. ನೆಕ್ಸ್ಟು ಇಲ್ಲಿ ತಾರ ಇದೆ ನೋಡಿ ಗೈಸ್. ತಾರಾಗೂ ರೆಕ್ಕೆ ಹೊಡೆದಿದ್ದೀನಿ. ಇದು ಈ ಕಡೆ ವಿಂಗ್ಸ್ ನೋಡಿ. ಇದನ್ನು ಕೇಜಲ್ಲಿ ಇಕ್ಕಿದೆ, ಅದಕ್ಕೆ ಬಾಲ ಎಲ್ಲ ಸುಕ್ಲು ಮಾಡ್ಕೊಂಡಿದೆ, ನೋಡ್ತಾ ಇರ್ಬೋದು. ಮತ್ತು ನೋಡಿ ತಾರ ಮಾಮೂಲಿ ಬ್ಲೂ ಶೇಡು, ಅಷ್ಟೊಂದು ಕಾಣಿಸಲ್ಲ ಇದರಲ್ಲಿ, ಲೈಟಾಗಿದೆ ಬ್ಲೂ ಶೇಡು ನೋಡಿ. ಇದೂ ಈ ಕಡೆ ಐಸು ನೋಡ್ಕೊಳ್ಳಿ. ಮತ್ತು ಇದು ಸ್ವಲ್ಪ ತಿರಾವಲ್ ಅನಿಸುತ್ತೆ ಗೈಸ್, ಇಲ್ಲಿ ಒಂದು ಡಾಟ್ ಮಾರ್ಕ್ ಬಂದಿದೆ. ಇದೆಲ್ಲ ಏನು ಆ್ಯಡ್ ಆಗಲ್ಲ ಅಂತ ಅನ್ಕೊತೀನಿ. ಇದು ಪ್ಯೂರ್ ತಾರಾನ ಅಲ್ವಾ ಅಂತ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟು ಇದ್ರ ಜೊತೆ ಇದು ನಮ್ದು ಇದಕ್ಕೆ ಡಾನು ಗೈಸ್. ಇದನ್ನು ಒಂದು ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ, ಅಷ್ಟು ಇದು ಅಕ್ಕಿ ಜಾಸ್ತಿ ದಪ್ಪ ಇದೆ ನೋಡಿ. ಇದ್ರದ್ದು ಐಸ್ ನೋಡ್ಕೊಳ್ಳಿ. ಇದು ಸಾದಾ. ಮತ್ತು ಈ ಕಡೆ ಒಂದು ಕೈಯಲ್ಲಿ ಇಟ್ಕೊಳ್ಬೇಕು ಅಂದರೆ ಕಷ್ಟ ಗೈಸ್ ಇದನ್ನು. ಮತ್ತು ಈ ಕಡೆ ಐಸು ನೋಡ್ಕೊಳ್ಳಿ. ಮತ್ತು ರೆಕ್ಕೆ, ಇದಕ್ಕೂ ರೆಕ್ಕೆ ಹೊಡೆದಿದ್ದೀನಿ ನೋಡಿ. ಇದು ಗಂಡು ಹೆವಿ ಮಸ್ತಿಲ್ಲ ಐತೆ ಗೈಸ್ ನೋಡಿ. ನೆಕ್ಸ್ಟು ನಮ್ಮದು ಹಾಕಿದ್ದು ಇದೆಲ್ಲ ಗಿರಾ ಬಜ್ಜಿ ನೋಡಿ. ಇದು ಧೂಮ, ರೆಕ್ಕೆ ಹೊಡೆದಾಕೊಂಡಿದೆ ನೋಡಿ ಇದೆರಡು. ಮತ್ತು ಇದಕ್ಕೆ ಒಂದು ಸೈಡ್ ರೆಕ್ಕೆ ಬಂದ್ಬಿಟ್ಟಿದೆ, ಇದನ್ನೆಲ್ಲ ಹೊಡಿಬೇಕು. ಮತ್ತು ಇದು ನೋಡಿ ವರ್ಲ್ಡ್ ಲೈನ್ ಗೈಸ್, ಇದು ಸಿಕ್ಕಾಪಟ್ಟೆ ವರ್ಲ್ಡ್ ಲೈನು, ಒಂದು 5 ವರ್ಷ ಹಳೆ ಅಕ್ಕಿ ಅನಿಸುತ್ತೆ. ಐಸ್ ನೋಡ್ಕೊಳ್ಳಿ. ಈ ಕಡೆದು ನೋಡಿ. ನೆಕ್ಸ್ಟು ಇದ್ರ ಜೊತೆ ಬಂದ್ಬಿಟ್ಟು ಮಕ್ಷಿ ನೋಡಿ. ಇದು ಒಂದು ಮಕ್ಷಿನೂ ನೋಡ್ಕೊಳ್ಳಿ. ಮತ್ತು ಇದಕ್ಕೆ 8 ಲೈನ್ ಜಾಸ್ತಿ ಗೈಸ್, ಮಕ್ಷಿಗೆ 8 ಜಾಸ್ತಿ ಐತೆ ನೋಡಿ. ಈ ಕಡೆ ರೆಕ್ಕೆ ಮತ್ತು ಈ ಕಡೆದು. ನೆಕ್ಸ್ಟು ಬಂದು ಕಳೆದೋಗ್ಬಿಡ್ತೀರ ಗೈಸ್ ನೀವು ಅಕ್ಕಿ ನೋಡಿದ್ರೆ. ಇದು ಬಂದು ದುಬಾಸ್ ಗೈಸ್, ಇದು ಸೆಕೆಂಡ್ ಪ್ರೈಸು. ನಮ್ಮ ಅಂಕಲ್ ಹೊಡೆದಿದ್ದು ಅಕ್ಕಿ ನೋಡ್ಬೋದು. ಅಕ್ಕಿ ನೋಡಿದ್ರೇ ಒಂದು ಕಳೆ ಇದೆ. ಇದು ಧೂಮ ತಿರಾವಲ್ ಥರ ಬಂದಿದೆ ದುಬಾಸು. ಈ ಕಡೆ ರೆಕ್ಕೆ ಹೊಡೆದಾಕೊಂಬಿಟ್ಟಿತ್ತು, ಅದಕ್ಕೆ 2 ರೆಕ್ಕೆ ಕಿತ್ತಾಕಿದ್ದೀನಿ. ಮತ್ತು ಇದು ಬಂದು ಕಳಂಕ ಐಸು ಗೈಸ್, ಕಳಂಕ ನೋಡ್ಬೋದು, ಪ್ಯೂರ್ ಬ್ಲ್ಯಾಕ್ ಐಸು ಪಳಂಕ. ಈ ಕಡೆನೂ ಸೇಮ್. ಮತ್ತು ಇದಕ್ಕೆ ನಾನು ಒಂದು ಹಾಕಿ ತರಬೇಕು ಅಂತ ಗೆಸ್ಸಿಂಗ್ಸಲ್ಲಿದ್ದೆ. ಅಷ್ಟರಲ್ಲಿ ಇದು ಒಂದೊಂದು ನಮ್ಮದು ಟಾಮ್ರಾಡ್ ಬೂಟು. ನಾನು ಫಸ್ಟು ಡ್ರೀಮ್ ಲಾಫ್ಟ್ ಅಂತ ವೀಡಿಯೋ ಮಾಡಿದಲ್ಲಿ ಅಕ್ಕಿ ಇತ್ತು. ಇದು ಸಾದಾ, ಇದು ಬಂದೆ ಇದು ಕ್ರಾಸಿಂಗ್ ಆಗ್ಬಿಟ್ಟೈತೆ ಗೈಸ್ ಮಿಸ್ಸಾಗಿ. ಅದಕ್ಕೆ ನಾವು ಸುಮ್ಮನೆ ಸಪ್ರೇಟ್ ಮಾಡಿದ್ರೆ ಬೇಡ, ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಪಟ್ಟ ಹೆಂಗೆ ಬರ್ಬೋದು ಅನ್ನೋ ಒಂದು ಗೆಸ್ಸಿಂಗ್ಸಲ್ಲಿ ಇದನ್ನು ಜೊತೆ ಮಾಡಿರೋದು. ಇದು ಗೈಸ್ ಸಾದಾ ಆದ್ರೂ ನಮ್ಮ ಹತ್ರನೇ 20-30 ನಿಮಿಷ ಆಡೈತೆ ಅಕ್ಕಿ. ಇದು
ಬಾಜಿ ಒಂದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಷ್ಟೊಂದು ಬೂಟ್ ಏನಿಲ್ಲ, ಲೈಟಾಗಿ ಬೂಟು ಕ್ರಾಸ್ ಇರೋ ಥರ ಇದೆ ಅಷ್ಟೇ ಗೈಸ್. ನೋಡ್ಕೊಂಡ್ರೆ ಇಷ್ಟೇ, ನೋಡ್ಕೊಳ್ಳಿ ಲಾಸ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.